ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ನಮನ ಸಲ್ಲಿಸಿ ಕಾಳಗು ತಾಲೂಕು ದಂಡಾಧಿಕಾರಿಯಾದ ಗಮಾವತಿ ರಾಥೋಡ್ ಧ್ವಜಾರೋಹಣ ನೆರವೇರಿಸಿದರು. ನಂತರ ವೇದಿಕೆ ಕಾರ್ಯಕ್ರಮವನ್ನು ಶಾಸಕರಾದಂಥ ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್ ಅವರು ಸಸಿಗೆ ನೀರು ಉಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂವಿಧಾನ ಬರೀ ಒಂದು ಪುಸ್ತಕ ಅಲ್ಲ, ಅದು ಗ್ರಂಥ. ಹೆಂಗೆ ನಾವು ನಡಿಬೇಕು, ಹೆಂಗೆ ನಾವು ಆಡಳಿತ ನಡೆಸಬೇಕು, ಹೆಂಗೆ ನಾವು ಸಮಾನತೆ ಕೊಡಬೇಕು ಎಲ್ಲರಿಗೂ, ಅದೊಂದು ಗ್ರಂಥ ಆಗಿದೆ. ಅದಕ್ಕೆ ನಾವು ಯಾವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನೆನಪು ಮಾಡಬೇಕು. ಮತ್ತೆ ಕಾಳಗಿಯಲ್ಲಿ ನಾನು ಈಗ ನಮ್ಮ ಪಕ್ಷದ ಕಚೇರಿಯಲ್ಲಿ 7:30 ಧ್ವಜಾರೋಹಣ ಮಾಡಿ, ಮತ್ತೆ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಧ್ವಜಾರೋಹಣ ಮಾಡಿ, ಮತ್ತೆ ಇವಾಗ ತಹಸೀಲ್ ಆಫೀಸಲ್ಲಿ ಒಂದು ಧ್ವಜಾರೋಹಣ ಮಾಡಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬರಬೇಕಿದ್ರೆ ಕೆಲವು ಕಡೆ ಒಂದು ಗೊಂದಲ ಇತ್ತು. ಬೇರೆ ಬೇರೆ ವಿಚಾರದಲ್ಲಿ ಕೆಲವರು ಪ್ರಶ್ನೆ ಮಾಡಿದ್ರು, ಕಾಳಗಿ ಅಭಿವೃದ್ಧಿ ಇನ್ನೂ ಆಗಿಲ್ಲ ಅಂತ. ಕಾಳಗಿ ಅಭಿವೃದ್ಧಿ ತಮ್ಗೆ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. 5 ವರ್ಷ 10 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ, ತಮ್ಮ ಕಣ್ಮುಂದೆನೇ ಇದೆ. ಅದೆಲ್ಲ ನಾವು ಬರೀ ಮಾತಾಡಿ ತೋರ್ಸಕ್ಕೆ, ಅಡ್ವರ್ಟೈಸ್ ಮಾಡಕ್ಕೆ ನಾವು ಮಾಡಲ್ಲ. ನಮಗೊಂದು ಕರ್ತವ್ಯ ಇದೆ, ನಾವೊಂದು ನಂಬಿಕೆ ಇಟ್ಕೊಂಡು ಒಂದು ಸಂವಿಧಾನ ಹುದ್ದೆಯಿಂದ ನಾವು ಚುನಾಯಿತ ಪ್ರತಿನಿಧಿ ಆಗಿದ್ದೀವಿ. ತಮ್ಮೆಲ್ಲ ಮತದಿಂದ, ವೋಟ್ನಿಂದ, ವಿಶ್ವಾಸದಿಂದ ನಾವು MLA ಆಗಿದ್ದೀವಿ. ಅದಕ್ಕೆ ನಮ್ಮೊಂದು ಕರ್ತವ್ಯ ಇರುತ್ತೆ, ಈ ಭಾಗಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ. ಬರೀ ಅದು ಫೋಟೋಗೋಸ್ಕರ, ಪೇಪರ್ಗೋಸ್ಕರ ಮಾಡೋದಿಲ್ಲ, ಅದು ಒಂದು ನಮ್ಮ ಕರ್ತವ್ಯ. ಅದೇ ರೀತಿ ನಾವು ಕೂಡ ಕಾಳಗಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಮಾಡಿದ್ದೀವಿ. ಹೇಳಬೇಕಿದ್ರೆ ಇವಾಗ ಬಸ್ ಸ್ಟ್ಯಾಂಡ್ ಒಂದು ಆಯಿತು, ಕಾಳಗಿಯಲ್ಲಿ ಸಾಕಷ್ಟು ವರ್ಷದಿಂದ ಬಸ್ ಸ್ಟ್ಯಾಂಡ್ ಒಂದು ಬೇಡಿಕೆ ಇತ್ತು, ಬಸ್ ಸ್ಟ್ಯಾಂಡ್ ಆಯಿತು. ನೀಲಕಂಠ ಕಾಳೇಶ್ವರ ಟೆಂಪಲ್ ಒಂದು ಐತಿಹಾಸಿಕ ಪುರಾತನ ಮಂದಿರ, ಅಲ್ಲೂ ಕೂಡ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಭಿವೃದ್ಧಿ ಕೆಲಸ ಆಯಿತು. ಕಾಳಗಿ ಮಾರ್ಕೆಟ್ ಅಲ್ಲಿ ರೋಡ್ ಒಂದು ಹೆಂಗಿತ್ತು, ಸಿಂಗಲ್ ರೋಡ್ ಇತ್ತು, ಅದು ಕೂಡ ರೋಡ್ ವೈಡ್ನಿಂಗ್ ಆಯಿತು. ಮತ್ತೆ ಕಾಳಗಿ ಇಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಇಂದ ಬಸ್ ಸ್ಟ್ಯಾಂಡ್ ವರೆಗೆ ಡಿವೈಡರ್ ಮತ್ತೆ ಲೈಟ್ ಅದು ಆಯಿತು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಮತ್ತೆ ಇನ್ನು ಮುಂದೆ ನಾವು ಒಂದ್ಸರಿ ಚುನಾಯಿತ ಪ್ರತಿನಿಧಿ ಆದ್ರೆ ನಮಗೆ ಪಕ್ಷ ಬರಲ್ಲ. ನಮ್ಮ ಸಂವಿಧಾನದಲ್ಲಿ ಇವಾಗ ನಾವು ಸಂವಿಧಾನ ಪ್ರಿಯಾಂಬಲ್ ಓದ್ವಿ, ಅದರಲ್ಲಿ ಏನಿದೆ, ಎಲ್ಲರಿಗೆ ನಾವು ಒಂದೇ ದೃಷ್ಟಿಯಿಂದ ನೋಡಬೇಕು. ಒಂದ್ಸರಿ ನಾವು ಚುನಾಯಿತ ಒಂದು ಪಾರ್ಟಿಯಿಂದ ಬಂದ ಮೇಲೆ ನಾವು ಒಂದೇ ಗುರಿ ಇರಬೇಕು, ಒಂದು ಅಭಿವೃದ್ಧಿ ಆಗಬೇಕು. ಯಾವುದೇ ಪಕ್ಷ ಇಲ್ಲಿ ಯಾವುದೇ ಜಾತಿಯಿಂದ ನಾವು ಭೇದ ಭಾವ ಮಾಡದೆ ಅಭಿವೃದ್ಧಿ ಕೆಲಸ ಮಾಡಬೇಕಂತ ನಮ್ಮ ಸಂವಿಧಾನ ಕಲಿಸಿದೆ. ಅದಕ್ಕೆ ಆ ಸಂವಿಧಾನಕ್ಕೆ ಗೌರವ ಕೊಡಬೇಕಿದ್ರೆ. ನಂತರ ಕಾಳಗಿ ಪಟ್ಟಣದ ಸರ್ಕಾರಿ ಕಚೇರಿಗಳಿಗೆ ಭೂಮಿ ದಾನ ಮಾಡಿದವರಿಗೆ, ಪ್ರಗತಿಪರ ರೈತರಿಗೆ, ಕಾಳಗಿ ತಾಲೂಕಿನ ಪತ್ರಕರ್ತರಿಗೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಿದ ಸಾಧಕರಿಗೆ ತಾಲೂಕು ಆಡಳಿತ ವತಿಯಿಂದ ಸನ್ಮಾನ ಮಾಡಿದರು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದ್ದು. ಈ ಸಂದರ್ಭದಲ್ಲಿ ಇಒ ಬಸವಲಿಂಗಪ್ಪ ಡಿಗಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಂಕಜ್, ಸಿಪಿಐ ಜಗದೇವಪ್ಪ ಪಾಳ, ಅನಿಲ್ ಕುಮಾರ್ ಗುತ್ತಿದಾರ್, ಮಲ್ಲಿಕಾರ್ಜುನ್ ದಂಡಿನ್, ಚಿಂಚೋಳಿ ಸಿಡಿಪಿಯು ಸವಿತಾ, ಲಕ್ಷ್ಮೇಶ್ವರ್, ರಾಜೇಶ್ವರಿ, ರವೀಂದ್ರ ಕುಮಾರ್, ಸದಾಶಿವ, PSI ತಿಮ್ಮಯ್ಯ BK ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಸಂಘಟನೆಯ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಪಟ್ಟಣದ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.